ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 21ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಗ ಇಲ್ಲಿ ನಮಗೆ ಎಲ್ಲರೂ ಬೇಟೆ ಆಡೋದಕ್ಕೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಫಸ್ಟು ಅವರು ಯಾವ ಥರ ಬೇಟೆ ಆಡಬೇಕು, ಎಲ್ಲಿ ಏನು ಮಾಡಬೇಕು, ಯಾರ್ಯಾರು ಎಷ್ಟೆಷ್ಟು ಬೇಟೆ ಆಡಿದ್ರೆ ಎಷ್ಟು ಬಹುಮಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಅಂತ ಒಂದು ಜಾಗನ ಮಾಡ್ಕೊಂಡಿರ್ತಾರೆ. ಈ ಜಾಗನ ಇವಾಗ ನಮಗೆ ತೋರಿಸ್ತಾರೆ. ಮಹಾರಾಣಿ ಏನಿರ್ತಾರೆ ಅವರು ಫುಲ್ಲು ಗತ್ತಲ್ಲಿ ಕೂತಿರ್ತಾರೆ. ಆದರೆ ರಾಣಿ ಸೂಜಿಂಗ್ ಏನಿರ್ತಾಳೆ ಅವಳು ತೂಗುಡಿಸ್ಕೊಂಡು ಕೂತಿರ್ತಾಳೆ. ಸೂಜಿಂಗು ತೂಗುಡ್ಸ ಹಾಗೆ ಬಿದ್ದೋಗೋ ಥರ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಬೇಟೆ ಆಡೋದಕ್ಕೆ ಇಷ್ಟು ಬೇಗ ಎದ್ದೊಳ್ಬೇಕು ಅಂತಿದ್ರೆ ನಾನು ಬರ್ತಾನೆ ಇರಲಿಲ್ಲ, ಆರಾಮಾಗಿ ಪ್ಯಾಲೇಸಲ್ಲೇ ಇರ್ತಿದ್ದೆ. ಏನೋ ಒಂದು ಕಾಡಲ್ಲಿ ಸಿಗೋ ಪ್ರಾಣಿ ಆ ಮಾಂಸ ತಿನ್ನೋದಕ್ಕೆ ಇಷ್ಟು ಬೆಳಗ್ಗೆ ಎದ್ದು ಬರಬೇಕಾ? ಸೂಜಿಂಗ್ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಟೈಮಿಗೆ ಒಬ್ಬ ಸೇವಕ ಕುದುರೆ ಮೇಲೆ ಬರ್ತಾ ಹೇಳ್ತಿರ್ತಾನೆ, ಮಹಾರಾಜರು ತೊಂದ್ರೆಲಿದ್ದಾರೆ, ಅವ್ರನ್ನ ಕಾಪಾಡಿ, ಅವ್ರನ್ನ ರಕ್ಷಣೆ ಮಾಡಿ. ಈ ಮಾತನ್ನ ಕೇಳಿದ ತಕ್ಷಣನೇ ಮಹಾರಾಣಿ, ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ಎಲ್ಲರೂ ಒಂದ್ಗೂಡ್ಕೊಂಡು ಮಹಾರಾಜರನ್ನ ಕಾಪಾಡೋದಕ್ಕೆ ಈಗಲೇ ನನ್ನ ಜೊತೆಗೆ ಬನ್ನಿ ಅಂತ ಅವಳು ಕರ್ಕೊಂಡು ಹೋಗ್ತಿರ್ತಾಳೆ. ಮಹಾರಾಣಿ ಎಲ್ಲರನ್ನೂ ಕರ್ಕೊಂಡು ಹೋಗುವಾಗ ಒಂಥರ ತುಂಬ ವಿಯರ್ಡ್ ಆಗಿ ನಗ್ತಾ ಇರ್ತಾರೆ. ಈಗ ನಮಗೆ ಗೊತ್ತಾಗುತ್ತೆ ಆ ಜಾಗದಲ್ಲಿ ಬರೀ ರಾಣಿ ಸೂಜಿಂಗ್ ಮತ್ತೆ ಅವಳ ಸೇವಕಿ ಮಾತ್ರ ಉಳ್ಕೊಂಡಿರ್ತಾರೆ. ಎಲ್ಲರೂ ಈ ತರ ಹೋಗ್ತಿರೋದನ್ನ ನೋಡಿ ಸೂಜಿಂಗು ಅವಳ ಸೇವಕಿನ ಕೇಳ್ತಿರ್ತಾಳೆ ಏನಾಯ್ತು ಅಂತ. ಅದಕ್ಕೆ ಅವಳ ಸೇವಕಿ ಹೇಳ್ತಿರ್ತಾಳೆ, ನನ್ನ ರಾಣಿ ಮಹಾರಾಜರು ಬೇಟೆ ಆಡ್ತಾ ಆಡ್ತಾ ಕಾಡಿನ ಮಧ್ಯಕ್ಕೆ ಹೋಗಿದ್ದಾರೆ. ಈಗ ಅಲ್ಲಿ ಅವ್ರಿಗೆ ಕಷ್ಟ ಬಂದಿದೆ, ಅವರು ತೊಂದ್ರೆಯಲ್ಲಿ ಸಿಗಾಕೊಂಡಿದ್ದಾರೆ ಅಂತೆ. ಮೋಸ್ಟ್ಲಿ ಯಾವುದೋ ಕಾಡಿನ ಪ್ರಾಣಿಯಿಂದಾನೇ ಸಿಗಾಕೊಂಡಿರ್ಬೇಕು ಅವರು. ಇಷ್ಟೆಲ್ಲ ಹೇಳ್ಕೊಂಡು ಅವಳು ತುಂಬಾ ಭಯ ಪಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಣಿ, ಏನು ಕಾಡಿನ ಪ್ರಾಣಿನ? ರಾಣಿ ಸೂಜಿನ್ ಕೂಡ ಫುಲ್ಲು ಶಾಕ್ ಆಗ್ತಾ, ಕಾಡಿನ ಪ್ರಾಣಿ ಅದು ಟೈಗರ್ ಆಗಿದ್ರೆ ಅಂತ ಅವಳು ಕೂಡ ಫುಲ್ಲು ಶಾಕಲ್ಲಿ ಕೇಳ್ತಾಳೆ. ಮತ್ತು ಅವಳು ಬೆಳ್ಗಣ್ಣ ಎಣಿಸ್ತಾ ಭವಿಷ್ಯವಾಣಿನ ನೋಡ್ತಿರ್ತಾಳೆ. ಇಲ್ಲಿ ಅವಳು ಭವಿಷ್ಯವಾಣಿನ ನೋಡಿದ್ಮೇಲೆ ಫುಲ್ಲು ಶಾಕ್ ಆಗಿಬಿಡ್ತಾಳೆ. ಆದರೂ ಕೂಡ ಅವಳು ತಿನ್ನೋದನ್ನ ಬಿಡೋದಿಲ್ಲ. ಅವಳು ಮುಂದೆಗಡೆ ಬೌಲಲ್ಲಿ ಕೆಲವು ಸ್ವೀಟ್ಸ್ಗಳನ್ನ ಇಟ್ಟಿರ್ತಾರೆ. ಅದರಲ್ಲಿ ಒಂದು ಸ್ವೀಟ್ನ ಅವಳು ತಗೊಂಡು ಹೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಹಾರಾಜರನ್ನ ತೋರಿಸ್ತಾರೆ. ಅವ್ರ ಜೊತೆಗಿರೋ ಎಲ್ಲ ಸೇವಕರು ಕೂಡ ಕೆಳಗಡೆ ಬಿದ್ದೋಗಿರ್ತಾರೆ. ಇಲ್ಲಿ ನಮಗೆ ತೋರಿಸ್ತಾರೆ ನಿಜವಾಗ್ಲೂ ಟೈಗರ್ ರಾಜನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿರೋದು ಅಂತ. ಇಲ್ಲಿ ರಾಜ ಅವನ ಮನ್ಸಲ್ಲಿ ಅವನು ಹೇಳ್ಕೊತಿರ್ತಾರೆ, ಬರೀ ಇನ್ನೂ 3 ಬಾಣಗಳಷ್ಟೇ ಉಳ್ಕೊಂಡಿದೆ, ನಾನೇನಾದರೂ ಮಾಡಲೇಬೇಕು ಅಂತ ಅವರು ಟೈಗರ್ ಕಡೆಗೆ ಬಿಲ್ಲು ಬಾಣನ ಗುರಿ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ಟೈಮಿಗೆ ರಾಣಿ ಸೂಜಿಂಗು ಅಲ್ಲಿಗೆ ಹೊಡ್ ಬರ್ತಾ ಹೇಳ್ತಿರ್ತಾಳೆ, ಮಹಾರಾಜ್ರೆ ಅಳ್ಳಗಾಡಬೇಡಿ. ರಾಣಿ ಸೂಜಿಂಗು ಈ ಥರ ಮಾತಾಡ್ಕೊಂಡು ಬರ್ತಿರೋದ್ರಿಂದ ಟೈಗರು ಅವಳ ಕಡೆಗೆ ಟರ್ನ್ ಆಗುತ್ತೆ. ಇದನ್ನ ನೋಡಿ ಮಹಾರಾಜರು ಹೇಳ್ತಿರ್ತಾರೆ, ರಾಣಿ ಸೂಜಿಂಗ್ ಏನು ಮಾಡ್ತಾ ಇದೀಯ ನೀನು? ಮೊದಲು ಇಲ್ಲಿಂದ ಹೋಗು, ಹಿಂದಕ್ಕೆ ಹೋಗು ಅಂತೆಲ್ಲ ಹೇಳ್ತಿರ್ತಾರೆ. ರಾಣಿ ಸೂಜಿಂಗು ಪಟ್ಟಂದ ಮತ್ತೆ ಭವಿಷ್ಯ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅವಳಿಗೂ ಕೂಡ ತುಂಬಾನೇ ಭಯ ಆಗ್ತಿರುತ್ತೆ. ಅದರಲ್ಲೂ ಅವಳು ನೋಡ್ತಿರ್ತಾಳೆ. ಆಗ ಅವಳು ಹೇಳ್ತಿರ್ತಾಳೆ, ಸೌತ್ ಈಸ್ಟ್ ಪೊಸಿಷನ್ ಸರಿಯಾಗಿರುತ್ತೆ, ಗಾಳಿ ಕೂಡ ತುಂಬ ಜೋರಾಗಿ ಬೀಸ್ತಿದೆ, ರೆಂಬೆ ಕೊಂಬೆಗಳು ಮುರಿದು ಬೀಳ್ತಾ ಇದೆ, ಈಗ ಭೂಮಿ ಕೂಡ ತುಂಬ ಹಸಿಯಾಗಿರುತ್ತೆ, ಏನೋ ಆಗದಿದೆ, ಟೈಮ್ ಕೂಡ ಆಗಲೇ 3 ಗಂಟೆ ಮಧ್ಯಾಹ್ನ ಆಗಿದೆ. ಇಷ್ಟೆಲ್ಲ ಅವಳು ನೋಡಿದ್ಮೇಲೆ ಓಡ್ ಬಂದು ಮುಂದೆ ನಿಂತ್ಕೋತಾಳೆ. ಆಮೇಲೆ ಅವಳು ತಿನ್ನೋದಕ್ಕೆ ಒಂದು ಬಿಸ್ಕೆಟ್ ತಂದಿರ್ತಾಳಲ್ಲ, ಅದನ್ನ ಟೈಗರ್ ಕಡೆಗೆ ಬಿಸಾಕ್ತಾ ಬಾ ಅಂತ ಕರಿತಿರ್ತಾಳೆ. ಇಲ್ಲಿ ಅವಳು ಬಿಸಾಕಿರೋದನ್ನ ನೋಡಿ ಟೈಗರ್ ಕೂಡ ಅವಳ ಕಡೆಗೆ ಎಗ್ರಕ್ತಾ ಬರ್ತಿರುತ್ತೆ. ಯಾವಾಗ ಟೈಗರು ಅದು ರಾಣಿ ಸೂಜಿಂಗ್ ಕಡೆ ತಿರುಕೊಳ್ಳುತ್ತೆ ಅನ್ನೋದನ್ನ ರಾಜ ನೋಡ್ತಾನೋ ಆಗ ಅವನಿಗೆ ಇದ್ದಿದ್ದು ಭಯ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ರಾಣಿ ಸೂಜಿಂಗ್ ಹಿಂದಕ್ಕೆ ಹೋಗು, ಇಲ್ಲಿಂದ ಓಡೋಗು. ಆದರೆ ರಾಣಿ ಸೂಜಿಂಗ್ ನಿಂತ್ಕೊಂಡು ಕೌಂಟ್ ಡೌನ್ನ ಸ್ಟಾರ್ಟ್ ಮಾಡ್ತಾಳೆ, 3, 2, 1 ಅಂತ. ಇಲ್ಲಿ ಟೈಗರ್ ಏನಿರುತ್ತಲ್ಲ ಅವಳು ಕೌಂಟಿಂಗ್ ಪ್ರಕಾರವಾಗಿ ಅದು ಹೆಜ್ಜೆ ಇಟ್ಕೊಂಡು ಸೂಜಿಂಗ್ ಕಡೆಗೆ ಬರ್ತಿರುತ್ತೆ. ಇಲ್ಲಿ ರಾಜ ಕೂಡ ಫುಲ್ಲು ಭಯದಲ್ಲಿ ಅವನ ಹತ್ರ ಇರೋ 3 ಬಾಣನು ಯೂಸ್ ಮಾಡಿಬಿಡ್ತಾನೆ. ಆದರೆ ಅದು ಒಂದು ಕೂಡ ಟೈಗರ್ಗೆ ತಾಗೋದೇ ಇಲ್ಲ. ಇಲ್ಲಿ ಕರೆಕ್ಟಾಗಿ ಅದು ಅವಳು ಕೌಂಟನ್ನು ಸ್ಟಾಪ್ ಮಾಡಿದ ತಕ್ಷಣನೇ ಎಗರುತ್ತೆ. ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಅಂತಾನೆ ಕೆಲವು ಕಡೆ ಹಳ್ಳಗಳನ್ನ ಮಾಡಿದ್ರ ಮೇಲೆ ಎಲೆಗಳನ್ನ ಮುಚ್ಚಿರ್ತಾರಲ್ಲ, ಆ ಥರ ಜಾಗಕ್ಕೆ ಹೋಗಿ ಹುಲಿ ಬಿದ್ದೋಗ್ಬಿಡುತ್ತೆ. ಇದನ್ನ ರಾಣಿ ಸೂಜಿಂಗು ನೋಡಿಕೊಂಡು ಹಾಗೆ ನಿಂತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.